ನಮಸ್ಕಾರ ವೀಕ್ಷಕರೇ, ಇನ್ಸ್ಟೆಂಟಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕೇವಲ 10 ನಿಮಿಷದಲ್ಲಿ ಇದನ್ನು ತಯಾರು ಮಾಡ್ಕೋಬೋದು. ಬನ್ನಿ ಇವಾಗ ಈ ಬ್ರೇಕ್ಫಾಸ್ಟನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಬ್ರೇಕ್ಫಾಸ್ಟನ್ನು ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಈಗ ಇದರಲ್ಲೇ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಹಾಗೆ 2 ಹಸಿಮೆಣಸಿನಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ನಾನು ಸೋರೆಕಾಯಿಯನ್ನು ತುರಿದುಬಿಟ್ಟು ಸೇರಿಸ್ತಾ ಇದ್ದೀನಿ. ಸೋರೆಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತಂದರೆ ಇದರಲ್ಲಿ ಕ್ಯಾರೆಟ್ ಕೂಡ ತುರಿದುಬಿಟ್ಟು ಸೇರಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಇದರಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ವಿಸ್ಕರ್ ತಗೊಂಡಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಸೌಟ್ ತೊಗೊಳ್ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಗಂಟಿಲ್ದಿರ ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡೋಣ, ಯಾಕೆಂತಂದರೆ ರವೆ ಹಾಕಿರೋದ್ರಿಂದ. ನಂತರ ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ಪೀಸಸ್ ಆಗಿ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಬೀಜ ಅಥವಾ ಕಡಲೆಪಪ್ಪು, 4 ಹಸಿಮೆಣಸಿನಕಾಯಿ, 5-6 ಬೆಳ್ಳುಳ್ಳಿ ಎಸಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಿದ್ದಾಯಿತು. ಸೊ ಇಲ್ಲಿ ನಮಗೆ ಚಟ್ನಿ ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಿ, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ, ಸಾಸಿವೆ ಚೆನ್ನಾಗಿ ಸಿಡಿದಿದ್ದಾದಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಬೇಕಂತಂದರೆ ಒಣಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಬೋದು. ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಆಯಿತು. ಈಗ ಚಟ್ನಿಯಲ್ಲಿ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈ ಚಟ್ನಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂತಂದರೆ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯೋ. ಇದು ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಈಗ ಈ ಚಟ್ನಿಯನ್ನು ಸೈಡ್ಗೆ ತೆಗೆದಿಟ್ಟು ನಾವು ಮೊದಲೇ ನೆನೆಯೋಕೆ ಇಟ್ಟಿದ್ದೀವಲ್ವ, ಸೊ ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಾದರೂ ಗಟ್ಟಿ ಅಂತ ಅನ್ನಿಸಿದ್ರೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಕರೆಕ್ಟಾಗಿದೆ. ಈಗ ದೋಸೆಯನ್ನು ತಯಾರಿ ಮಾಡ್ಕೊಳ್ಳೋಣ. ದೋಸೆಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಹಂಚನ್ನಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನೋಡಿ, ಈರುಳ್ಳಿ ತಗೊಂಡು ಈ ಥರ ಚೆನ್ನಾಗಿ ಉಜ್ಜಬೇಕು. ಇದು ಐರನ್ ತವ ಆಗಿರೋದ್ರಿಂದ ತಲ ಹಿಡಿಯುವಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ಈರುಳ್ಳಿ ತಗೊಂಡು ಉಜ್ಜಿಬಿಟ್ಟು ದೋಸೆಯನ್ನು ಹಾಕ್ಕೊಂಡ್ರೆ ತಲ ಹಿಡಿಯೋದಿಲ್ಲ. ನೋಡಿ, ದೋಸೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಹಿಟ್ಟನ್ನು ಹಾಕಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಬೇಕಂತಂದರೆ ತುಪ್ಪವನ್ನು ಕೂಡ ಹಾಕ್ಕೋಬೋದು. ನೋಡಿ, ಒಂದು 2-3 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಇದನ್ನು ಉಲ್ಟಾ ಮಾಡೋಣ. ನೋಡಿ, ಎಷ್ಟೊಂದು ಈಸಿಯಾಗಿ ಬಂದ್ಬಿಡುತ್ತೆ ಅಂತ. ಸೊ ಉಲ್ಟಾ ಮಾಡಿ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ರುಚಿಯಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕಂತಹ ರಾಗಿ ದೋಸೆ ರೆಡಿ ಆಗುತ್ತೆ. ಸೊ ಮಾಡೋದು ಎಷ್ಟೊಂದು ಸುಲಭ ಅಲ್ವಾ. ಸೊ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಕೂಡ ತಯಾರು ಮಾಡ್ಕೋಬೋದು. ಸೊ ಒಮ್ಮೊಮ್ಮೆ ನಾವು ಬೆಳಗ್ಗೆ ಲೇಟಾಗಿದ್ದಿರ್ತೀವಿ, ಆ ಟೈಮಲ್ಲಿ ಕ್ವಿಕ್ಕಾಗಿ ಇದನ್ನು ನಾವು ತಯಾರಿ ಮಾಡ್ಕೋಬೋದು. ನೋಡಿ, 2 ಕಡೆ ಬೇಯಿಸ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಸೇಮ್ ಅದೇ ಥರನೇ ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ನೋಡಿ, ಆಯಿಲನ್ನು ಹಾಕಿ ಈರುಳ್ಳಿಯಿಂದ ಈ ಥರ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಹಿಟ್ಟನ್ನು ಸೇರಿಸಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಸೋಡಾ ಅಂಥವೇನು ಹಾಕುವಷ್ಟಿಲ್ಲ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ದೋಸೆಯನ್ನು ಹಾಕ್ಕೋಬೇಕಾಗತ್ತೆ. ಒಂದು 2-3 ನಿಮಿಷ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ರುಚಿಯಾಗಿರ್ತಕ್ಕಂತಹ ರಾಗಿ ದೋಸೆ ರೆಡಿ ಆಗುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದನ್ನು ಚಟ್ನಿಯೊಂದಿಗಾದರೂ ತಿನ್ಬೋದು, ಇಲ್ಲ ಅಂತಂದರೆ ವೆಜ್ ಗ್ರೇವಿ ಇಲ್ಲ ನಾನ್ ವೆಜ್ ಗ್ರೇವಿಯೊಂದಿಗಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ರಾಗಿ ದೋಸೆ ಎಷ್ಟೊಂದು ತೆಳುವಾಗಿ ಬಂದಿದೆಯೋ ಅಂತ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.